ಕಾನ್ಪುರಂ ಎಂಬ ಗ್ರಾಮದಲ್ಲಿ ಮಲ್ಲೇಶ್ ಪದ್ಮ ಅವರಿಗೆ ಮದ್ವೆ ವಯಸ್ಸಿಗೆ ಬಂದ ಮಗಳು ಜಾನಕಿಯೊಂದಿಗೆ ಸೇರಿ ಇರ್ತಿದ್ರು. ಇವರದು ಬಡ ಕುಟುಂಬ. ಮಲ್ಲೇಶ್ ಕಟ್ಟಿಗೆ ಹೊಡೆದು ಅದನ್ನ ಮಾರಿ ಬಂದ ಹಣದಿಂದಲೇ ಅವರ ಜೀವನ ಸಾಕ್ತಿತ್ತು. ಒಂದಿನ ಮಲ್ಲೇಶ್ ಕಟ್ಟಿಗೆ ಹೊಡೆದು ಮನೆಗೆ ಹೋಗ್ತಾ ಇದ್ದಾಗ ಆ ಊರಿನ ಸರ್ಪಂಚ್ ಬರ್ತಾನೆ. ಏನು ಮಲ್ಲೇಶ್, ನಿಮ್ ಮನೇಲಿ ಮದ್ವೆ ವಯಸ್ಸು ಬಂದ ಮಗಳಿದಾಳೆ, ಇನ್ಯಾವಾಗ ಮದ್ವೆ ಮಾಡ್ತೀಯಾ? ಗೊತ್ತಲ್ವಾ, ನಮ್ಮೂರು ಆಚಾರ ಪ್ರಕಾರ ಹುಡುಗಿಗೆ 2 ಹಸುಗಳು 1 ತುಲಾ ಚಿನ್ನ ಕೊಟ್ಟು ಮದ್ವೆ ಮಾಡಬೇಕು. ಇಲ್ಲ ಅಂದ್ರೆ ಆ ಹುಡುಗಿಗೆ 25 ವರ್ಷ ಬರೋವರೆಗೂ ನೋಡಿ ಅದ್ರೊಳಗೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಅವಳನ್ನ ದೇವದಾಸಿ ಮಾಡ್ತಾರೆ. ಹೌದು, ನಿನ್ ಮಗಳಿಗೆ ಎಷ್ಟು ವರ್ಷ? 23 ವರ್ಷ ಅಯ್ಯ. ಹಾ, ಇನ್ನೊಂದು 2 ವರ್ಷದಲ್ಲಿ ಮದ್ವೆ ಮಾಡ್ಲಿಲ್ಲ ಅಂದ್ರೆ ನಿನ್ ಮಗಳನ್ನ ದೇವದಾಸಿ ಮಾಡೋದು ಖಾಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮಲ್ಲೇಶ್ ನೋವು ಪಟ್ಕೊಂಡು ಮನೆಗೆ ಹೋಗ್ತಾನೆ. ಅಲ್ಲಿ ಪದ್ಮ ಮಿರ್ಚಿ ಬಜ್ಜಿಗಳು ಮಾಡ್ತಾ ಇರ್ತಾಳೆ. ಮಲ್ಲೇಶ್ ಬರೋದು ಗಮನಿಸಿ ಒಂದು ಪ್ಲೇಟಲ್ಲಿ ಬಜ್ಜಿ ತಗೊಂಡು ಹೋಗಿ ಕೊಡ್ತಾಳೆ. ಆ ಸುವಾಸನೆಗೆ ಮಲ್ಲೇಶ್ ಕಷ್ಟಗಳೆಲ್ಲ ಮರ್ತು ಹೋಗಿ ಅದನ್ನ ಗಬಗಬಾ ತಿಂದ್ಬಿಟ್ಟ. ಪದ್ಮ, ಈ ಬಜ್ಜಿಗಳು ತುಂಬಾ ರುಚಿಯಾಗಿದೆಯೇ? ನಮ್ಮ ಅಜ್ಜಿ ಕಲ್ತ್ಕೊಟ್ರಯ್ಯ. ನೀನು ಅಂಗಡಿ ಇಟ್ರೆ ಮಸ್ತಾಗಿ ಮಾರಾಟ ಆಗುತ್ತೆ ಪದ್ಮ ಅಂತ ನಗುತ್ತಾ ಹೇಳ್ದ ಮಲ್ಲೇಶ್. ಹೌದು, ನೀನು ಮನೆ ಒಳಗೆ ಬಂದಾಗ ನಿನ್ ಮುಖದಲ್ಲಿ ತುಂಬಾ ನೋವು ಕಾಣಿಸ್ತು. ನಿಜಕ್ಕೆ ಏನ್ ನಡೀತಯ್ಯ ಅಂತ ಕೇಳಿದ್ಲು ಪದ್ಮ. ಆಗ ಮಲ್ಲೇಶ್ ನಡೆದಿದ್ದೆಲ್ಲ ಹೇಳ್ದ. ಆ ಮಾತುಗಳು ಕೇಳಿ ಪದ್ಮನು ಗಾಬರಿ ಆಗೋದ್ಲು. ಇನ್ನ 2 ವರ್ಷದಲ್ಲಿ ನಾನು ಹಣ ಕೂಡಾಕಿ ನಮ್ ಹುಡುಗಿ ಮದ್ವೆ ಮಾಡ್ಬೇಕಾ? ಹೇಗ್ ಸಾಧ್ಯನಪ್ಪ? ನೀನು ಕಷ್ಟಪಟ್ಟು ತರ್ತಿರೋ ಹಣ ಎಲ್ಲ ನಮ್ಮ ಮನೆ ಖರ್ಚಿಗೆ ಸರಿ ಹೋಗ್ತಿದೆ. ಈಗ ಏನ್ ಮಾಡೋಣ? ನನಗೂನು ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ವೇ ಪದ್ಮ. ಆದ್ರೆ ನನ್ನ ಹತ್ರ ಒಂದು ಯೋಚನೆ ಇದೆಯಪ್ಪ. ಏನದು ಪದ್ಮ? ನಾನೂನು ಏನೋ ಒಂದು ಕೆಲಸ ಮಾಡ್ತೀನಯ್ಯ. ಇಬ್ರು ಸೇರಿ ಸಂಪಾದಿಸೋಣ. ಇದ್ದಕ್ಕಿದ್ದಂತೆ ಕೆಲಸ ಅಂದ್ರೆ ಹೇಗ್ ಸಿಗುತ್ತೆ ಪದ್ಮ? ನಮ್ಮೂರಲ್ಲಿ ಬಜ್ಜಿಗಳ ವ್ಯಾಪಾರ ಯಾರು ಇಡ್ಲಿಲ್ಲ ಅಲ್ವೇನಯ್ಯ. ಈಗ ನಾವಿಟ್ಟು ನೋಡೋಣ. ನಡೆದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಆಗ ಯೋಚಿಸೋಣ. ಹಾಗೆ ಮಾಡೋಣ ಅಂತ ಬಜ್ಜಿಗಳ ವ್ಯಾಪಾರ ಶುರು ಮಾಡ್ತಾರೆ. ಮೊದಲು ಒಂದು ವ್ಯಕ್ತಿ ಬಂದು ಬಜ್ಜಿಗಳು ತಿಂತಾ ಇರ್ತಾನೆ. ಅಕ್ಕ, ಇಷ್ಟು ದಿನಗಳು ಇಲ್ಲಿದ್ದೆ ಅಕ್ಕ. ಇಷ್ಟು ರುಚಿಕರವಾದ ಬಜ್ಜಿಗಳು ನಾನು ಎಲ್ಲೂ ತಿನ್ನಿಲ್ಲ ಅಂತ ಹೇಳ್ದ. ಹಾಗೆ ಒಬ್ಬರ ನಂತರ ಒಬ್ರು ಬಂದು ಬಜ್ಜಿಗಳು ತಿಂತಾ ಇರ್ತಾರೆ. ಇನ್ನು ಕೆಲವರು ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಿದ್ರು. ರಾತ್ರಿ ಶಾಪ್ ಮುಚ್ಚಿದ ಮೇಲೆ ಮನೆಗೆ ಹೋಗಿ ಹಣ ಲೆಕ್ಕ ಮಾಡ್ತಾನೆ ಮಲ್ಲೇಶ್. ಪದ್ಮ, ಓ ಪದ್ಮ, ಇಲ್ ಬಾರೆ. ಖರ್ಚುಗಳೆಲ್ಲ ತೆಗೆದ ಮೇಲೇನು ಒಂದಿನ ಲಾಭನೇ 1000 ರೂಪಾಯಿ ಬಂದಿದೆ. ನಾವ್ ಹೀಗೆ ಕಷ್ಟಪಟ್ರೆ 1 ವರ್ಷಕ್ಕೆ ನಮ್ ಹುಡುಗಿ ಮದ್ವೆ ಮಾಡ್ಬಿಡ್ಬಹುದು ಅಂತ ನೋವು ಪಡುತ್ತಾ, ಇದೆಲ್ಲ ನಿನ್ನಿಂದ್ಲೇ ಪದ್ಮ, ನಿನ್ನಿಂದ್ಲೇ ಅಂತ ಅಂತಾನೆ. ಅಯ್ಯೋ, ಯಾಕಯ್ಯ ಅಷ್ಟು ಕಷ್ಟ ಪಡ್ತಿದ್ಯಾ? ನಿನ್ವರೆಗೂ ನಿನ್ ಒಬ್ಬನ ಕಷ್ಟದಿಂದ ಮನೆ ಕಳೀತು. ಈಗ ನಾವಿಬ್ರೂ ಸೇರಿ ಕಷ್ಟ ಪಡ್ತಿದೀವಿ. ಇದು ನಮ್ ಕರ್ತವ್ಯನಪ್ಪ ಅಂತ ಹೇಳ್ತಾ ಸಮಾಧಾನ ಮಾಡ್ತಾಳೆ. ಹೀಗೆ ಮಲ್ಲೇಶ್ ಪದ್ಮ ಇಬ್ರು ಸೇರಿ ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡುತ್ತಾ ಲಾಭ ಪಡೆದು 1 ವರ್ಷದೊಳಗೆ ಮಗಳ ಮದುವೆ ತುಂಬಾ ವೈಭವವಾಗಿ ಆ ಊರಲ್ಲಿ ಯಾರು ಮಾಡಿಸ್ತಿರೋ ಅಷ್ಟು ಘನವಾಗಿ ಮಾಡಿದ್ರು. ಸ್ವಲ್ಪ ವರ್ಷಗಳಿಗೆ ಧನವಂತನಾಗಿ ದೊಡ್ಡ ಮನೆ ಕಟ್ಕೊಂಡು ಕುಟುಂಬದವರ ಜೊತೆ ಸೇರಿ ಆನಂದವಾಗಿ ಜೀವಿಸ್ತಾರೆ.